ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ 5 ಗ್ಯಾರಂಟಿ ಯೋಜನೆಗಳು ಏನಿದೆ ಅದರಲ್ಲಿ ಶಕ್ತಿ ಯೋಜನೆ ಮತ್ತು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಏನಕ್ಕೆ ಬಂದಿಲ್ಲ, ಮತ್ತೆ ಶಕ್ತಿ ಯೋಜನೆಯಲ್ಲಿ ಒಂದು ಹೊಸ ರೂಲ್ಸ್ ಅನ್ನ ಇವಾಗ ತಂದಿದ್ದಾರೆ ಅಂತ ಹೇಳ್ಬೋದು. ಇವೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ಹಾಗೆಯೇ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಶಕ್ತಿ ಯೋಜನೆಯಲ್ಲಿ ಯಾರೆಲ್ಲ ಈ ಶಕ್ತಿ ಯೋಜನೆಯನ್ನು ಮಹಿಳೆಯರು ಪಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಜೊತೆಗೆ ಇನ್ನೊಂದು ಶಾಕಿಂಗ್ ಆದಂತಹ ವಿಚಾರನೂ ಕೂಡ ಇದೆ. ಏನಪ್ಪಾ ಅಂತಂದ್ರೆ, ಈ ಬಸ್ಸಿನಲ್ಲಿ BMTC ಆಗಿರ್ಬೋದು, KSRTC ಆಗಿರ್ಬೋದು, ಏನ್ ಗೌರ್ಮೆಂಟ್ ಬಸ್ಸಿನಲ್ಲಿ ಏನು ಓಡಾಡ್ತಾ ಇದ್ದಾರೆ ಶಕ್ತಿ ಯೋಜನೆಯ ಫಲಾನುಭವಿಗಳು ಏನೇನಿದ್ದಾರೆ ಅವರಿಗೆ ಒಂದು ಹೊಸ ರೂಲ್ಸ್ ಏನು ಶಾಕ್ ಆಗಂತದ್ದೇನಲ್ಲ. ಶಕ್ತಿ ಯೋಜನೆಗೆ ಏನು ಟಿಕೆಟ್ ತಗೊಂಡು ಏನು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಏನು ಹೋಗ್ತಾ ಇದ್ದಾರೆ, ಅದ್ರ ಜೊತೆಗೆ ಅವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಏನು 5 kgಕ್ಕಿಂತ ಜಾಸ್ತಿ ಲಗೇಜ್ 10 kg 15 kg ಈ ತರ ಎಲ್ಲ ತಗೊಳ್ಳಿ. 5 kg ಒಳಗಡೆ ಇದ್ರೆ ಆಲ್ಮೋಸ್ಟ್ ಏನು ಅದಕ್ಕೇನು ಟಿಕೆಟ್ ಏನು ಹರಿಯಲ್ಲ. 5 kgಕ್ಕಿಂತ ಜಾಸ್ತಿ ಯಾರೆಲ್ಲ ಲಗೇಜ್ನ, ಕೆಲವರು ಏನ್ ಮಾಡ್ತಾರೆ, ಲಗೇಜ್ನ ತುಂಬಿಕೊಂಡು ಫ್ರೀ ಬಿಡಪ್ಪ ಅಂತ ಹೇಳ್ಬಿಟ್ಟು ತುಂಬಿಕೊಂಡು ಒಂದು ಊರಿಂದ ಇನ್ನೊಂದು ಊರಿಗೆ ಫ್ರೀ ಬಸ್ ಅಲ್ಲ ಅಂತ ಹೇಳ್ಬಿಟ್ಟು ತುಂಬಿಕೊಂಡು ಹೋಗ್ತಾನೆ ಇರ್ತಾರೆ. ಅಂತವ್ರಿಗೆಲ್ಲ ಒಂದು ಶಾಕಿಂಗ್ ಸುದ್ದಿ ಇದು. ಯಾಕಂದ್ರೆ 5 kgಯ ನಂತರ 5 kg 10 kg ವರೆಗೂ ಒಂದು ರೇಟ್ನ ಟಿಕೆಟ್ನ ಇದು ಮಾಡಿರ್ತಾರೆ. 10 kg ಇಂದ 15 kg 25 kg 50 kg ಈ ತರ ಏನು ಲಗೇಜ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡು ಹೋಗ್ತಾರೆ. ಅವರಿಗೆಲ್ಲ ಒಂದು ಶಾಕಿಂಗ್ ಆಗಿದೆ. ಯಾಕಂದ್ರೆ ಇನ್ಮೇಲೆ ಅವರು ಟಿಕೆಟ್ನ ಲಗೇಜ್ಗೂ ಕೂಡ ಮಾಡಿಸ್ಲೇಬೇಕು. ಅವ್ರಿಗೆ ಮಾಡಿಸ್ತಾ ಇದ್ರು ಪರವಾಗಿಲ್ಲ, ಲಗೇಜಿಗೆ ಮಾಡಿಸ್ಲೇಬೇಕು ಅಂತ ಹೇಳಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಈ ನಡುವೆ. ಇನ್ಮೇಲೆ ಯಾರೆಲ್ಲ ಲಗೇಜ್ಗಳನ್ನ ತಗೊಂಡು ಹೋಗ್ತಾರೆ ಅವರಿಗೆಲ್ಲ ಒಂದು ಸೂಚನೆ ಅಷ್ಟೇ ಇದು. ಆಮೇಲೆ ಇದುವರೆಗೂ ಕೂಡ ಈ ಗೃಹಲಕ್ಷ್ಮಿ ಹಣ 11ನೇ ಕಂತಾಗಿರ್ಬೋದು 12ನೇ ಕಂತಾಗಿರ್ಬೋದು ಯಾರಿಗೂ ಕೂಡ ಬಂದಿಲ್ಲ. ಸುಮ್ಮನೆ ಅಲ್ಲಿ ಒಂದು 5 ಲಕ್ಷ ಜನಕ್ಕೆ ಬಂದಿದೆ, ಈ ಕಡೆ ಒಂದು 4 ಲಕ್ಷ ಜನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಸುಳ್ಳು, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದೊಂದು ಅಪ್ಡೇಟ್ಗಳು, KYC ಮಾಡಬೇಕು, ಆಧಾರ್ ಅಪ್ಡೇಟ್ ಮಾಡಬೇಕು, ಈ ತರ ಎಲ್ಲ ಒಂದು ಮಾಹಿತಿನ ಕೊಡ್ತಾನೆ ಇದ್ದಾರೆ. ಆದ್ರೆ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಇದುವರೆಗೂ ಕೂಡ ಯಾಕಂದ್ರೆ ಸರ್ಕಾರದ ಒಂದು ಏನು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನೇ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಆದ್ರೆ ಇದುವರೆಗೂ ಕೂಡ ಹಣನ ಹಾಕೋದ್ರ ಬಗ್ಗೆ ಯಾವುದೇ ಡಿಸ್ಕಷನ್ ಕರೆಕ್ಟ್ ಆಗಿ ಆಗಿಲ್ಲ. ಸುಮ್ಮನೆ ಕೆಲವೊಂದೊಂದು ಇದರಲ್ಲಿ ಅಪ್ಡೇಟ್ ನ ಮಾಡ್ತಾನೆ ಇದ್ದಾರೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ, ನಾಳೆ ಇಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅಂತೇಳಿ. ಆದ್ರೆ ಕರೆಕ್ಟ್ ಆಗಿ ಮಾಹಿತಿ ಇನ್ನ ಬಂದಿಲ್ಲ. ಸುಮ್ಮನೆ ಎಲ್ಲ ಒಂದೊಂದು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದಾರೆ. ಆದ್ರೆ ಇದುವರೆಗೂ ಕೂಡ ತುಂಬಾ ಒಂದು ಜನರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಇನ್ನ ಕಾಯ್ತಾನೆ ಇದ್ದಾರೆ. ಅಂದ್ರೆ ಇವತ್ ಬರ್ಬೋದು ನಾಳೆ ಬರ್ಬೋದು ಅಂತ ಹೇಳಿ ಕಾಯ್ತಾನೆ ಇದ್ದಾರೆ. ಅಂತವರಿಗೆ ನಾವು ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಇದು ಈ ಗೃಹಲಕ್ಷ್ಮಿ ಯೋಜನೆ ಏನಂದ್ರೆ ಈ ಒಂದು ಎಲೆಕ್ಷನ್ ನಂತರದಲ್ಲೇ ಇದು ಸ್ಟಾಪ್ ಆಗಿರೋದು. ಅವರು ಎಲೆಕ್ಷನ್ಗಿಂತ ಮುಂಚೆನೆ 1 ತಿಂಗಳ ಹಣ ನಾವು ಮೊದ್ಲೇನೆ ಹಾಕಿದ್ವಿ ಅಂತ ಹೇಳಿದ್ರು. ಅದು ಏನಪ್ಪಾ ಅಂದ್ರೆ ಎಲೆಕ್ಷನ್ ಬರುತ್ತಲ್ಲ ಮುಂದೆ ಹಾಕಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಮೊದ್ಲೇನೆ ಅಡ್ವಾನ್ಸ್ ಆಗಿ ಹಾಕಿದ್ರು ಏನು ಕಾಂಗ್ರೆಸ್ ಸರ್ಕಾರದವರು. ಅಲ್ಲಿ ಏನಾಯ್ತಂದ್ರೆ ಎಲೆಕ್ಷನ್ ಆದ್ಮೇಲೆ ಅದು ಸ್ಟಾಪ್ ಆಗಿರೋದು. ಕೆಲವೊಬ್ಬರ ಮಾಹಿತಿ ಪ್ರಕಾರ ಇನ್ ಮುಂದೆ ಅದು ಹಾಕೋದಿಲ್ಲ, ಅಂದ್ರೆ ಸರ್ಕಾರದಲ್ಲಿ ಯಾವುದೇ ಹಣ ಇಲ್ಲ ಅಂತ ಹೇಳಿ ತುಂಬಾ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಹಣ ಇಲ್ಲದೆ ಇರೋ ಕಾರಣದಿಂದ, ಹಣ ಹೊಂದ್ಸಕ್ಕೆ ಆಗದೇ ಇರುವಂತಹ ಕಾರಣಕ್ಕೋಸ್ಕರ ಈ ಗೃಹಲಕ್ಷ್ಮಿ ಯೋಜನೆದು ಬಂದ ಮೇಲೆನೆ ನಿಮ್ಗೆ ಬಂತು. ಆತರ ಏನಾರ ನಮ್ಗೆ ಅಪ್ಡೇಟ್ ಏನಾರ ಸಿಕ್ಕಿದ್ರೆ ನಿಮ್ಗೆ ನಾವು ದಯವಿಟ್ಟು ತಿಳಿಸ್ತೀವಿ. ವಿಡಿಯೋ ಮುಖಾಂತರ ನಾವು ಅದನ್ನ ನಿಮ್ಗೆ ತಲುಪಿಸೋಂತ ಕೆಲಸವನ್ನ ಮಾಡ್ತೀವಿ. ಅಲ್ಲಿವರೆಗೂ ನೀವು ಸುಮ್ನೆ ಅವತ್ ಬರುತ್ತೆ ಇವತ್ ಬರುತ್ತೆ ಅಂತ ಹೇಳಿ ಸುಮ್ನೆ ನೀವು ಕಾಯೋದ್ರಲ್ಲಿ ವೇಸ್ಟ್ ಅಂತಲೇ ಹೇಳ್ಬೋದು.